ನಮಸ್ಕಾರಗಳು ವೀಕ್ಷಕರೇ. ಧನುರಾಶಿಯ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸುತ್ತಿದೆ. ಈ ದಿನ ಬರೀ ಅಮಾವಾಸ್ಯೆಯಲ್ಲ, ಇದು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು, ದೀರ್ಘಕಾಲದ ಸಾಲದ ಸುಳಿ, ಕೆಲಸದಲ್ಲಿ ಅಡೆತಡೆ ಅಥವಾ ಮನೆಯಲ್ಲಿ ಅಶಾಂತಿ ಇವೆಲ್ಲದಕ್ಕೂ ಈ ಫಾಲ್ಗುಣ ಅಮಾವಾಸ್ಯೆ ಮುಕ್ತಿ ನೀಡಲಿದೆ. ಧನುರಾಶಿಯವರೇ, ಈ ದಿನ ನಿಮ್ಮ ಜೀವನದಲ್ಲಿ ಯಾವ ಪವಾಡ ನಡೆಯಲಿದೆ, ನೀವು ಮಾಡಬೇಕಾದ ಆ ಒಂದು ಸಣ್ಣ ಕೆಲಸ ಯಾವುದು, ಎಲ್ಲವನ್ನ ವಿವರವಾಗಿ ಈ ವಿಡಿಯೋದಲ್ಲಿ ತಪ್ಪದೆ ತಿಳಿಸಿಕೊಡ್ತೇವೆ. ಕೊನೆವರೆಗೂ ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಧನುರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರುದೇವ. ಪ್ರಸ್ತುತ ಗುರುವು ವೃಷಭ ರಾಶಿಯಲ್ಲಿದ್ದಾನೆ. ನಿಮ್ಮ ರಾಶಿಗೆ ಶನಿಯು 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮಗೆ ಧೈರ್ಯ ಮತ್ತು ಸಾಹಸವನ್ನು ನೀಡುತ್ತದೆ. ಫೆಬ್ರವರಿ 17ರಂದು ಸೂರ್ಯ ಮತ್ತು ಚಂದ್ರರ ಸಮಾಗಮ ಕುಂಭ ರಾಶಿಯಲ್ಲಿ ನಡೆಯಲಿದೆ. ಇದು ನಿಮ್ಮ ರಾಶಿಗೆ 3ನೇ ಮನೆಯಲ್ಲಾಗುವುದರಿಂದ ನಿಮ್ಮ ಮಾತಿಗೆ ಬೆಲೆ ಬರಲಿದೆ ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದೆ. ರಾಹು ಕೇತುವಿನಲ್ಲಿ ಪ್ರಭಾವದಿಂದ ಸ್ವಲ್ಪ ಮಾನಸಿಕ ಗೊಂದಲವಿರಬಹುದು, ಆದರೆ ಅಮಾವಾಸ್ಯೆಯ ಪೂಜ್ಯ ಅದನ್ನು ಸರಿಪಡಿಸಲಿದೆ. ವ್ಯಾಪಾರ ಮಾಡುವ ಧನುರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಹೊಸ ಹೂಡಿಕೆಗೆ ಅವಕಾಶ ಸಿಗಲಿದೆ. ಹಣಕಾಸು, ನಿಮ್ಮ ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ಕೆಲಸದಲ್ಲಿ ಪ್ರಮೋಷನ್ ಅಥವಾ ವರ್ಗಾವಣೆಯನ್ನು ನಿರೀಕ್ಷಿಸುತ್ತಿದ್ದರೆ ಈ ಅಮಾವಾಸ್ಯೆಯು ಶುಭ ಸುದ್ದಿ ತರಲಿದೆ. ವಿದೇಶಕ್ಕೆ ಹೋಗುವ ಹಂಬಲ ಇರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಕುಟುಂಬದಲ್ಲಿ ಇದ್ದ ಆಸ್ತಿ ವಿವಾದಗಳು ಸಂಧಾನದ ಮೂಲಕ ಬಗೆಹರಿಯಲಿವೆ. ಪತಿ ಪತ್ನಿಯ ನಡುವೆ ಬಾಂಧವ್ಯ ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಅಂತಕ ದೂರವಾಗಲಿದೆ. ಆದರೆ ಈ ಅಮಾವಾಸ್ಯೆಯ ದಿನ ವಾದ ವಿವಾದಗಳಿಂದ ದೂರವಿರಿ. ಧನುರಾಶಿಯವರೇ, ಈ ದಿನ ಈ ಕೆಳಗಿನ ಕೆಲಸಗಳನ್ನು ಮರೆಯದೆ ಮಾಡಿ, ನಿಮಗೆ ತಪ್ಪದೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಶ್ರೀ ವಿಷ್ಣುವಿನ ಸಹಸ್ರನಾಮ, ಗುರುದೇವನ ಕೃಪೆಗೆ ವಿಷ್ಣು ಸಹಸ್ರನಾಮ ಪಠಿಸಿ, ಹಳದಿ ಬಣ್ಣ ದಾನ ಮಾಡಿ. ಬಡವರಿಗೆ ಅಥವಾ ಅರ್ಚಕರಿಗೆ ಹಳದಿ ಬಣ್ಣದ ಧಾನ್ಯ ಅಥವಾ ಬಟ್ಟೆಯನ್ನು ದಾನ ಮಾಡಿ, ಇಲ್ಲ ತೊಗರಿ ಬೇಳೆಯನ್ನು ಕೂಡ ದಾನ ಮಾಡಿ. ಅರಳಿ ಮರಕ್ಕೆ ಪೂಜೆ. ಸಂಜೆ ವೇಳೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ 7 ಬಾರಿ ಪ್ರದಕ್ಷಿಣೆ ಹಾಕಿ. ಇದು ಪಿತೃದೋಷವನ್ನು ನಿವಾರಿಸುತ್ತದೆ. ವೀಕ್ಷಕರೇ, ಧನುರಾಶಿಯವರ ಪಾಲಿಗೆ ಈ ಫಾಲ್ಗುಣ ಅಮಾವಾಸ್ಯೆಯು ಶುಭ ಫಲಗಳನ್ನೇ ತರಲಿದೆ. ವ್ಯಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇಡಿ. 2026 ನಿಮ್ಮ ಪಾಲಿಗೆ ಜಯ ತರಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಧನುರಾಶಿಯ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ದಿನ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.